ಜೈನ ಕಾಶಿ ಮೂಡಬಿದಿರೆ ಎನ್ನುವಂತಹ ಚಿನ್ನದ ಹಕ್ಕಿಗೆ ಶಿಕ್ಷಣ ಕಾಶಿ ಎಂಬ ಹೊನ್ನಿನ ಗರಿಯನ್ನು ಮೂಡಿಸಿದಂತಹ ನಮ್ಮ ನಾಡಿನ ಹೆಮ್ಮೆಯ ಸಾಂಸ್ಕೃತಿಕ ರಾಯಭಾರಿ ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರು. ಎಲ್ಲರಿಗೆ ಗೊತ್ತಿದ್ದ ಹಾಗೆ ಜಾತಿಯಲ್ಲಿ ಬಂಟನಾದರೂ ನೀತಿಯಲ್ಲಿ ಜೈನನಾಗಿ ಜೈನ ಧರ್ಮದ ಅನುಯಾಯಿಯಾಗಿ ಇವತ್ತು ಮಧ್ಯಾಹ್ನ ನಂತರ ಆಳ್ವಾಸ ಕೃಷಿ ಸಿರಿ ವೇದಿಕೆಯಲ್ಲಿ ಬಹಳ ಅದ್ಭುತವಾದಂತಹ ಭಗವಾನ್ ಮಹಾವೀರ ಸ್ವಾಮಿಯ ಜನ್ಮ ಕಲ್ಯಾಣವನ್ನು ಸಂಘಟನೆ ಮಾಡಿರುವಂತಹ ಆ ವೈಭವವನ್ನು ಮಾಡಿರುವಂತಹ ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರಿಂದ ಇದೀಗ ಮಾತುಗಳು. ಅನಾದಿ ಕಾಲದಿಂದ ನಾವು ಆರಾಧಿಸಿಕೊಂಡು ಬರುವಂಥ ಬಾಹುಬಲಿ ಸ್ವಾಮಿಗೆ ಕೈ ಮುಗಿದುಕೊಂಡು, ವೇದಿಕೆ ಮೇಲಿದ್ದ ಸ್ವಾಮೀಜಿಯವರಿಗೂ ಕೈ ಮುಗಿದುಕೊಂಡು, ನಾನು ನಂಬಿಕೊಂಡು ಬಂದಂಥ ನಮ್ಮೆಲ್ಲರ ನೆಚ್ಚಿನ ಕಾವಂದರಿಗೂ ಕೈ ಮುಗಿದುಕೊಂಡು, ಸಭಾಧ್ಯಕ್ಷರಾದಂಥ ರಾಜೇಂದ್ರ ಕುಮಾರ್ಗೂ ಕೈ ಮುಗಿದುಕೊಂಡು, ವೇದಿಕೆ ಮೇಲೆ ಮತ್ತು ಎದುರು ಉಪಸ್ಥಿತರಿದ್ದಂಥ ಎಲ್ಲ ಸಹೃದಯ ಬಂಧುಗಳೇ, ನನ್ನ ಜೀವನದಲ್ಲಿ ಕಾರ್ಕಳದ ಬಾಹುಬಲಿ ದೇವರ 4 ಮಸ್ತಕಾಭಿಷೇಕದಲ್ಲಿ ಭಾಗವಹಿಸುವಂಥ ಅವಕಾಶ ನನಗೆ ಸಿಕ್ಕಿತು. 1990ರಲ್ಲಿ, 2002ರಲ್ಲಿ, 2015ರಲ್ಲಿ, ಈಗ 2026ರಲ್ಲಿ 4ನೇ ಮಸ್ತಕಾಭಿಷೇಕದಲ್ಲಿ ಭಾಗವಹಿಸುವಂಥ ಭಾಗ್ಯ ನನಗೆ ಸಿಕ್ಕಿತು. ನಾನು ವೇಣೂರಿನಲ್ಲಿ ಪ್ರತಿದಿನವೂ 10 ದಿನವೂ ಭಾಗವಹಿಸಿದವ. ಈ ಸಲವೂ ನಾನು ತೀರ್ಮಾನ ಮಾಡಿದ್ದೇನೆ, ಈಗಾಗುವ ಈ ಒಂದು ಮಸ್ತಕಾಭಿಷೇಕದಲ್ಲಿ ಫೆಬ್ರವರಿ 18ರಿಂದ 28ರವರೆಗೆ 10 ದಿನ ಕಾಲವು ನಾನು ದೇವರ ಎದುರಿನಲ್ಲಿ ಕೂತ್ಕೊಂಡು ನಾನೊಂದು ಸ್ಥಿತಪ್ರಜ್ಞೆಯಾಗಿ ಧ್ಯಾನ ಮಾಡುವಂಥ ಒಂದು ಭಾಗ್ಯವನ್ನು ದೇವರು ನನಗೆ ಕೊಡಲಿ ಅಂತ ನಾನು ದೇವರಲ್ಲಿ ಬೇಡುವುದು. ಇನ್ನು ಮುಂದೆ ನಾನು ಹೆಚ್ಚು ಯಾವುದನ್ನು ಮಾತನಾಡದೆ, ಇವತ್ತು ರಾಜೇಂದ್ರ ಕುಮಾರ್ರವರು ಒಬ್ಬ ಅದ್ಭುತ ಸಂಘಟಕ. ಖಂಡಿತ ಇವತ್ತು ಹೇಗೆ ಕಾರ್ಕಳದಲ್ಲಿ ಇವತ್ತು ಕಾರ್ಯಾಲಯ ಉದ್ಘಾಟನೆ ಆಯಿತು, ಅದೇ ರೀತಿ ಅಭಯ್ ಚಂದ್ರರವ್ರ ಹತ್ರ ಮಾತಾಡಿ ಮೂಡುಬಿದಿರೆ ಜೈನ ಕಾಶಿಯಲ್ಲೂ ಕೂಡ ಆದಷ್ಟು ಶೀಘ್ರವಾಗಿ, ಇನ್ನು ನಾಡ್ದು ಮಸ್ತಕಾಭಿಷೇಕ ಆಗುವಾಗ ನಮ್ಮ ಮೂಡುಬಿದಿರೆಯ ಜೈನ ಕಾಶಿಯ ಜನರ ನಮ್ಮ ಏನು ಜವಾಬ್ದಾರಿ ಎಂಬುದನ್ನು ಮಾಡಿಕೊಂಡು ನಾವು ಕೂಡ ಅಲ್ಲಿ ಕಾರ್ಯಪ್ರವೃತ್ತರಾಗಲಿದೆ. ನಾನು ರಾಜೇಂದ್ರ ಕುಮಾರ್ ಹತ್ರ ಬೇಡುವುದು ಇಷ್ಟೇ, ನಮಗೂ ಒಂದಲ್ಲಿ ಕಾರ್ಯಾಲಯವನ್ನು ಮಾಡುವಂಥ ಅವಕಾಶವನ್ನು ನಮಗೆ ಕೊಡಿ. ನಾವು 100ಕ್ಕೆ 100% ಇಡೀ ಮಸ್ತಕಾಭಿಷೇಕದಲ್ಲಿ ನಾವು ಇದ್ದುಕೊಂಡು ಸಂಪೂರ್ಣ ಅದರ ಒಟ್ಟಿಗೆ ನಾವು ಇದ್ದೇವೆ ಎಂಬ ಮಾತನ್ನು ಹೇಳಿಕೊಂಡು, ಇವತ್ತು ಸಂಜೆ ಒಂದು ಮಹಾವೀರ ಜಯಂತಿ ನಮ್ಮಲ್ಲಿ, ಮಹಾವೀರ ಸ್ವಾಮಿ ಜಯಂತಿ ನಮ್ಮಲ್ಲಿ ಆಗಲಿಕ್ಕಿದೆ. ತಾವೆಲ್ಲರೂ ಆ ದಿವಸ ಇವತ್ತು ಭಾಗವಹಿಸಬೇಕು ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ